ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂಥ ಬಹು ಆಯ್ಕೆ ಪ್ರಶ್ನೆಗಳ ಕುರಿತಾಗಿ ನೋಡಿಕೊಳ್ಳೋಣ. ಇಲ್ಲಿ ಮೊದಲನೇ ಪ್ರಶ್ನೆ ನೋಡೋದಾದರೆ ಸ್ನೇಹಿತರೆ, ಈ ಕೆಳಗಿನ ಯಾವುದು ನವಿಲು ಅಭಯಾರಣ್ಯವಾಗಿದೆ? ಪ್ರಶ್ನೆ ಏನಪ್ಪ ಅಂತಂದರೆ, ಈ ಕೆಳಗಿನ ಯಾವುದು ನವಿಲು ಅಭಯಾರಣ್ಯವಾಗಿದೆ? ಆಯ್ಕೆಗಳು ಮಂಡಗದ್ದೆ, ಬಂಕಾಪುರ, ಬೋನಾಳ್, ಮಾಗಡಿ. ಸ್ನೇಹಿತರೆ, ಕೆಳಗಿನ ಯಾವುದು ನವಿಲು ಅಭಯಾರಣ್ಯವಾಗಿದೆ? ಸೊ ಇದಕ್ಕೆ ಸರಿಯಾದಂಥ ಆಯ್ಕೆ ಯಾವುದಪ್ಪ ಅಂತಂದ್ರೆ ಬಂಕಾಪುರ್. ಇದೊಂದು ಏನಪ್ಪ ಅಂತಂದ್ರೆ ನವಿಲು ಅಭಯಾರಣ್ಯವಾಗಿರುತ್ತದೆ. ಸೊ ಆಯ್ಕೆ ಎರಡೇನಪ್ಪ ಅಂತಂದ್ರೆ ಸರಿಯಾದಂಥ ಉತ್ತರ ಆಗಿದೆ. ಅದೇ ಥರನಾಗಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದ್ರೆ, ಎಲೆಗಳು ಹಸಿರು ಬಣ್ಣ ಹೊಂದಿರಲು ಕಾರಣವೇನು? ಸ್ನೇಹಿತರೆ, ಎಲೆಗಳು ಹಸಿರು ಬಣ್ಣ ಹೊಂದಿರಲು ಕಾರಣವೇನು? ಆಯ್ಕೆಗಳು ಕ್ಯಾರಟಿನ್, ಕ್ಲೋರೋಫಿಲ್, ಆಲ್ಕೈನ್, ಯಾವುದು ಅಲ್ಲ? ಪ್ರಶ್ನೆ ಏನಪ್ಪ ಅಂತಂದ್ರೆ, ಎಲೆಗಳು ಹಸಿರು ಬಣ್ಣ ಹೊಂದಿರಲು ಕಾರಣವೇನು? ಸರಿ ಆಯ್ಕೆ ಏನಪ್ಪ ಅಂತಂದ್ರೆ ಕ್ಲೋರೋಫಿಲ್. ಸೊ ಕ್ಲೋರೋಫಿಲ್ ಹೊಂದಿರೋದ್ರಿಂದ ಎಲೆಗಳು ಹಸಿರು ಬಣ್ಣವನ್ನು ಹೊಂದಿರುತ್ತವೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಸೂರ್ಯನಲ್ಲಿರುವಂಥ ಪ್ರಮುಖ ಅನಿಲ ಯಾವುದು? ಪ್ರಶ್ನೆ ಏನಪ್ಪ ಅಂತಂದ್ರೆ, ಸೂರ್ಯನಲ್ಲಿರುವಂಥ ಪ್ರಮುಖ ಅನಿಲ ಯಾವುದು? ಆಯ್ಕೆಗಳು ನೋಡೋಣ. ಹೀಲಿಯಂ, ಜಲಜನಕ, ಆರ್ಗಾನ್, ನಿಯಾನ್. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಉತ್ತರ ಜಲಜನಕ. ಏನಪ್ಪ ಅಂತಂದ್ರೆ ಸೂರ್ಯನಲ್ಲಿ ಕಂಡುಬರುವಂಥ ಪ್ರಧಾನವಾದಂಥ ಪ್ರಮುಖ ಅನಿಲವಾಗಿದೆ. ತದನಂತರದಲ್ಲಿ ಏನಪ್ಪ ಅಂತಂದ್ರೆ ಹೀಲಿಯಂ ಕೂಡ ಏನಪ್ಪ ಅಂತಂದ್ರೆ ಅಲ್ಪ ಪ್ರಮಾಣದಲ್ಲಿ ಕಂಡುಬರುತ್ತದೆ. ಇನ್ನು ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದ್ರೆ, ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿ ಕಂಡುಬರುತ್ತದೆ? ಪ್ರಶ್ನೆ ಮತ್ತೊಮ್ಮೆ ನೋಡೋದಾದ್ರೆ, ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿ ಕಂಡುಬರುತ್ತದೆ? ಆಯ್ಕೆಗಳು ವಿಯೆನ್ನಾ, ಪ್ಯಾರಿಸ್, ಜ್ಯೂರಿಚ್, ನ್ಯೂಯಾರ್ಕ್. ಸರಿ ಆಯ್ಕೆ ಏನಪ್ಪಾ ಅಂತಂದ್ರೆ ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಕಂಡುಬರುತ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ, 1914ರಲ್ಲಿ ನಡೆದಂಥ ಪ್ರಥಮ ಭಾರತೀಯ ವಿಜ್ಞಾನ ಕಾಂಗ್ರೆಸ್ನ ಅಧ್ಯಕ್ಷರು ಯಾರು? ಪ್ರಶ್ನೆ ಮತ್ತೊಮ್ಮೆ ನೋಡುವುದಾದರೆ, 1914ರಲ್ಲಿ ನಡೆದಂಥ ಪ್ರಥಮ ಭಾರತೀಯ ವಿಜ್ಞಾನ ಕಾಂಗ್ರೆಸ್ನ ಅಧ್ಯಕ್ಷರು ಯಾರು? ಆಯ್ಕೆಗಳು ಪ್ರಫುಲ್ಲ ಚಂದ್ರ, ಅಶುತೋಷ್ ಮುಖರ್ಜಿ, ಜೆ.ಸಿ. ಬೋಸ್, ಲಿಯೋನಾರ್ಡೋ. ಸರಿ ಆಯ್ಕೆ ಅಶುತೋಷ್ ಮುಖರ್ಜಿ ಅವರು. ಏನಪ್ಪಾ ಅಂತಂದ್ರೆ 1914ರಲ್ಲಿ ಕೋಲ್ಕತ್ತಾದಲ್ಲಿ ನಡೆದಂಥ ಪ್ರಥಮ ಭಾರತೀಯ ವಿಜ್ಞಾನ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ. ಸೊ ಆಯ್ಕೆ ಅಶುತೋಷ್ ಮುಖರ್ಜಿ ಸರಿಯಾದಂಥ ಉತ್ತರ ಆಗಿದೆ. ಇದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಅಳಿದಿರುವ ಪ್ರಾಣಿಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಪ್ರಶ್ನೆ ಮತ್ತೊಮ್ಮೆ ನೋಡುವುದಾದರೆ, ಅಳಿದಿರುವ ಪ್ರಾಣಿಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಆಯ್ಕೆಗಳು ಪ್ಯಾಲೆಂಟಾಲಜಿ, ಹರ್ಪೆಟಾಲಜಿ, ಜಿಯೋಲಜಿ, ಆರ್ನಿಥಾಲಜಿ. ಸರಿ ಆಯ್ಕೆ ಏನಪ್ಪಾ ಅಂತಂದ್ರೆ ಪ್ಯಾಲೆಂಟಾಲಜಿ ಎಂದು ಅಳಿದಿರುವ ಪ್ರಾಣಿಗಳ ಅಧ್ಯಯನವನ್ನು ಕರೆಯುವರು. ಸೊ ಅಳಿದಿರುವ ಪ್ರಾಣಿಗಳ ಅಧ್ಯಯನಕ್ಕೆ ಏನೆಂದು ಕರೀತಾರಪ್ಪ ಅಂತಂದ್ರೆ ಅದಕ್ಕೆ ಪ್ಯಾಲೆಂಟಾಲಜಿ ಎಂದು ಕರೆಯುತ್ತಾರೆ. ಸೊ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ, ವಿಶ್ವ ಅಭಿವೃದ್ಧಿ ವರದಿಯನ್ನು ಯಾರು ಪ್ರಕಟಿಸುವರು? ಪ್ರಶ್ನೆ ಮತ್ತೊಮ್ಮೆ ನೋಡುವುದಾದರೆ, ವಿಶ್ವ ಅಭಿವೃದ್ಧಿ ವರದಿಯನ್ನು ಯಾರು ಪ್ರಕಟಿಸುವರು? ಆಯ್ಕೆಗಳು WTO, UNDP, ವಿಶ್ವ ಬ್ಯಾಂಕ್ ಅಥವಾ ವರ್ಲ್ಡ್ ಬ್ಯಾಂಕ್, IMF. ಸರಿ ಆಯ್ಕೆ ವಿಶ್ವ ಬ್ಯಾಂಕ್ ಅಥವಾ ವರ್ಲ್ಡ್ ಬ್ಯಾಂಕ್. ಏನಪ್ಪಾ ಅಂತಂದ್ರೆ ವಿಶ್ವದ ಅಭಿವೃದ್ಧಿ ವರದಿಯನ್ನು ಪ್ರತಿ ವರ್ಷ ಪ್ರಕಟಿಸುತ್ತದೆ. ಸೊ ಆಯ್ಕೆ ಏನಪ್ಪಾ ಅಂತಂದ್ರೆ ವರ್ಲ್ಡ್ ಬ್ಯಾಂಕ್ ಅಥವಾ ವಿಶ್ವ ಬ್ಯಾಂಕ್ ಸರಿಯಾದಂಥ ಉತ್ತರ ಆಗಿದೆ.
ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಭಾರತದಲ್ಲಿ ಒಟ್ಟು ದೇಶೀಯ ಉತ್ಪನ್ನ ಲೆಕ್ಕ ಹಾಕುವವರು ಯಾರು? ಸ್ನೇಹಿತರೆ, ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಭಾರತದಲ್ಲಿ ಒಟ್ಟು ದೇಶೀಯ ಉತ್ಪನ್ನ ಲೆಕ್ಕ ಹಾಕುವವರು ಯಾರು? ಆಯ್ಕೆಗಳು: ರಾಷ್ಟ್ರೀಯ ಸಮೀಕ್ಷೆ ಸಂಸ್ಥೆ, ಕೇಂದ್ರೀಯ ಸಂಖ್ಯಾ ಸಂಸ್ಥೆ, ಹೂಡಿಕೆ ಇಲಾಖೆ, ಯಾವುದು ಅಲ್ಲ? ಇದಕ್ಕೆ ಸರಿ ಆಯ್ಕೆ ಏನಪ್ಪಾ ಅಂತಂದ್ರ ಕೇಂದ್ರೀಯ ಸಂಖ್ಯಾ ಸಂಸ್ಥೆ ಏನಪ್ಪಾ ಅಂತಂದ್ರ ಭಾರತದಲ್ಲಿ ಒಟ್ಟು ದೇಶೀಯ ಉತ್ಪನ್ನವನ್ನು ಲೆಕ್ಕ ಹಾಕುವಂತ ಸಂಸ್ಥೆಯಾಗಿದೆ. ಸೊ ಆಯ್ಕೆ ಬಿ, ಕೇಂದ್ರೀಯ ಸಂಖ್ಯಾ ಸಂಸ್ಥೆ ಆಗಿದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ರಾಮದೇವರ ಬೆಟ್ಟ ರಣಹದ್ದುಗಳ ಪಕ್ಷಿಧಾಮ ಎಲ್ಲಿದೆ? ಪ್ರಶ್ನೆ ಏನಪ್ಪಾ ಅಂತಂದ್ರೆ, ರಾಮದೇವರ ಬೆಟ್ಟ ರಣಹದ್ದುಗಳ ಪಕ್ಷಿಧಾಮ ಎಲ್ಲಿದೆ? ಆಯ್ಕೆಗಳು: ರಾಮನಗರ, ತುಮಕೂರು, ಬಳ್ಳಾರಿ, ಕೋಲಾರ. ಸರಿ ಆಯ್ಕೆ ಏನಪ್ಪಾ ಅಂತಂದ್ರ ರಾಮನಗರ. ಸೊ ರಾಮನಗರದಲ್ಲಿ ಏನಪ್ಪಾ ಅಂತಂದ್ರ ರಾಮದೇವರ ಬೆಟ್ಟ ರಣಹದ್ದುಗಳ ಪಕ್ಷಿಧಾಮ ಕಂಡು ಬರ್ತದೆ. ಸೊ ಇದು ಏಷ್ಯಾದಾಗ ಏನಪ್ಪಾ ಅಂತಂದ್ರ ಇದು ಇರುವುದು ಒಂದೇ ಬೆಟ್ಟ. ರಣಹದ್ದುಗಳ ಪಕ್ಷಿಧಾಮ ಬೆಟ್ಟ ಏನಪ್ಪಾ ಅಂತಂದ್ರೆ ಏಷ್ಯಾದಲ್ಲಿ ಇದು ಒಂದೇ ಇರುವುದು. ಸೊ ಆಯ್ಕೆ ಒಂದು ಸರಿಯಾದಂತ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತದ ಮೊದಲ ಪಕ್ಷಿಧಾಮ ಯಾವುದಾಗಿದೆ? ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಭಾರತದ ಮೊದಲ ಪಕ್ಷಿಧಾಮ ಯಾವುದಾಗಿದೆ? ಆಯ್ಕೆಗಳು: ಬನ್ನೇರು ಬೆಟ್ಟ, ಕುದುರೆಮುಖ, ವೆಡಂತಾಂಗಲ್, ಕಿಯೋಲಾಡಿಯೋ. ಇದಕ್ಕೆ ಸರಿಯಾದಂತ ಆಯ್ಕೆ ನೋಡುವುದಾದರೆ ವೆಡಂತಾಂಗಲ್. ಸೊ ಆಯ್ಕೆ 3 ಏನಪ್ಪಾ ಅಂತಂದ್ರೆ ಇದು ಭಾರತದ ಮೊದಲ ಪಕ್ಷಿಧಾಮವಾಗಿದೆ. ಸೊ ಇದಿಷ್ಟೇನಪ್ಪಾ ಅಂತಂದ್ರೆ ಈ ದಿನದ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತ ಬಹು ಆಯ್ಕೆ ಪ್ರಶ್ನೆಗಳ ಕುರಿತಾಗಿ ನೋಡಿಕೊಂಡಿದ್ದೇವೆ.